ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಶೋಭಾ ಭಟ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇವತ್ತು ನಾವು ಉಡುಪಿ ಶೈಲಿಯಲ್ಲಿ ಹಲಸಿನಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ನೋಡುವ. ತುಂಬ ಸಿಂಪಲ್ ರೆಸಿಪಿ ಇದು, ತುಂಬ ರುಚಿಯಾಗಿರುತ್ತೆ. ಹಲಸಿನಕಾಯಿ ಪಲ್ಯ ಮಾಡಲಿಕ್ಕೆ ಈ ರೀತಿ ಎಳೆಯ ಹಲಸಿನಕಾಯಿಯನ್ನು ತೊಗೊಂಡಿದ್ದೇನೆ. ನೋಡಿ, ಈ ಥರ ಕಟ್ ಮಾಡಿಕೊಂಡು ಮೇಣನೆಲ್ಲ ತೆಗಿಬೇಕಾಗುತ್ತೆ. ನೋಡಿ, ಈ ರೀತಿ ಕಟ್ ಮಾಡಿಕೊಂಡ್ರೆ ಸಿಪ್ಪೆ ತೆಗಿಲಿಕ್ಕೆ ಸುಲಭ ಆಗುತ್ತೆ. ನೋಡಿ, ಈ ರೀತಿ ಸಿಪ್ಪೆನೆಲ್ಲ ತೆಗೆದು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಳಿ. ಸಣ್ಣದಾಗಿ ಕಟ್ ಮಾಡಿದ ಹಲಸಿನಕಾಯಿಯನ್ನು ನೀರಿಗೆ ಹಾಕಿಟ್ಕೊಳ್ತಾ ಇದ್ದೇನೆ. ಒಲೆ ಮೇಲೆ ಪಾತ್ರೆ ಇಟ್ಟು ಹಲಸಿನಕಾಯಿ ಬೇಯಲಿಕ್ಕೆ ಬೇಕಾದಷ್ಟು ನೀರು ಹಾಕಿ ಕಟ್ ಮಾಡಿ ತೊಳೆದಿಟ್ಟಿರುವಂತಹ ಹಲಸಿನಕಾಯಿಯನ್ನು ನೀರಿಗೆ ಹಾಕ್ತಾ ಇದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಚಮಚದಷ್ಟು ಅರಿಶಿಣದ ಪುಡಿ ಹಾಕಿ ಈ ರೀತಿ ಒಂದು ಪ್ಲೇಟ್ ಮುಚ್ಚಿ ಹಲಸಿನಕಾಯಿಯನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಹಲಸಿನಕಾಯಿಯನ್ನು ಕುಕ್ಕರಲ್ಲಿ ಕೂಡ ಬೇಯಿಸ್ಕೊಳ್ಬೋದು, ತುಂಬ ಬೇಗ ಬೇಯುತ್ತೆ. ನೋಡ್ತಿರ್ಬೋದು, ಈಗ ಚೆನ್ನಾಗಿ ಬೆಂದಿದೆ. ಇದನ್ನೀಗ ಇನ್ನೊಂದು ಪಾತ್ರೆಗೆ ತೆಗಿತಾ ಇದ್ದೇನೆ. ಈ ಹಲಸಿನಕಾಯಿ ಸ್ವಲ್ಪ ಆರಬೇಕು. ಅಷ್ಟರಲ್ಲಿ ನಾವು ಪಲ್ಯಕ್ಕೆ ಬೇಕಾಗುವ ಮಸಾಲ ರೆಡಿ ಮಾಡಿಕೊಳ್ಳುವ. ಒಲೆ ಮೇಲೆ ಒಂದು ಬಾಣಲೆ ಇಟ್ಟು 2 ಚಮಚದಷ್ಟು ಎಣ್ಣೆ, 6ರಿಂದ 7 ಬ್ಯಾಡಗಿ ಮೆಣಸು, 2 ಚಮಚದಷ್ಟು ಕೊತ್ತಂಬರಿ ಕಾಳನ್ನು ಹಾಕಿ ಸ್ವಲ್ಪ ಇಂಗು, ನಾನಿಲ್ಲಿ ಗಟ್ಟಿ ಇಂಗು ಹಾಕಿದ್ದೇನೆ, ನೀವು ಪುಡಿ ಇಂಗು ಕೂಡ ಹಾಕ್ಕೊಳ್ಬೋದು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಇಷ್ಟು ಹುರಿದ್ರೆ ಸಾಕು. ಇದನ್ನೀಗ ತಟ್ಟೆಗೆ ತೆಗಿತಾ ಇದ್ದೇನೆ. ಒಂದು ಮಿಕ್ಸಿ ಜಾರಿಗೆ ಅರ್ಧ ಭಾಗದಷ್ಟು ತೆಂಗಿನಕಾಯಿ ತುರಿ, ಹುರಿದಿರುವ ಬ್ಯಾಡಗಿ ಮೆಣಸು, ಕೊತ್ತಂಬರಿ ಕಾಳು, ಇಂಗನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೇನೆ. ನೋಡಿ, ಇದಕ್ಕೆ ನೀರು ಹಾಕೋದು ಬೇಡ, ತರಿಯಾಗಿ ಪುಡಿ ಮಾಡಿಕೊಂಡ್ರೆ ಸಾಕು. ನೋಡಿ, ಈ ರೀತಿ ಪುಡಿ ಮಾಡಿದರೆ ಸಾಕಾಗುತ್ತೆ. ಹಲಸಿನಕಾಯಿ ಈಗ ಸ್ವಲ್ಪ ಆರಿದೆ. ಇದನ್ನೀಗ ಕೈಯಿಂದ ಈ ರೀತಿ ಪುಡಿ ಮಾಡಿಕೊಳ್ಬೇಕು. ನೋಡಿ, ಬಿಸಿ ಇದ್ದರೆ ಈ ರೀತಿ ಕೂಡ ನೀವು ಸೌಟಿಂದ ಪುಡಿ ಮಾಡ್ಕೊಳ್ಬೋದು ಹಲಸಿನಕಾಯಿಯನ್ನು. ಹಲಸಿನಕಾಯಿ ಈ ರೀತಿ ಪುಡಿ ಆಗಬೇಕು. ಈ ರೀತಿ ಪುಡಿ ಮಾಡಿಕೊಂಡ್ರೆ ತುಂಬ ರುಚಿಯಾಗಿ ಬರುತ್ತೆ ಪಲ್ಯ. ಒಂದು ಪಾತ್ರೆಗೆ ರುಬ್ಬಿದ ಮಸಾಲ ಹಾಕ್ಕೊಳ್ತಾ ಇದ್ದೇನೆ. ಬೇಯಿಸಿ ಪುಡಿ ಮಾಡಿದ ಹಲಸಿನಕಾಯಿಯನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಇದಕ್ಕೊಂದು ಒಗ್ಗರಣೆ ಮಾಡುವ. 2 ಚಮಚದಷ್ಟು ಎಣ್ಣೆ,
1 ಚಮಚದಷ್ಟು ಸಾಸಿವೆ, 1 ಬ್ಯಾಡಗಿ ಮೆಣಸನ್ನು ಈ ರೀತಿ ಕಟ್ ಮಾಡಿ ಹಾಕ್ಕೊಳ್ಳಿ. 1 ಎಸಳು ಕರಿಬೇವನ್ನು ಹಾಕಿ ಈ ಒಗ್ಗರಣೆಯನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಸಾಲ ಎಲ್ಲ ಕಡೆ ಆಗುವ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ. ನಮ್ಮ ಕಡೆ ಈ ರೀತಿ ಪಲ್ಯನ ದೇವಸ್ಥಾನಗಳಲ್ಲಿ, ಮದುವೆ ಫಂಕ್ಷನ್ಗಳಲ್ಲಿ ಹೆಚ್ಚಾಗಿ ಮಾಡ್ತಾರೆ. ತುಂಬ ರುಚಿಯಾಗಿರುತ್ತೆ, ತುಂಬ ಸಿಂಪಲ್ ಕೂಡ ಇದು. ಅನ್ನ, ಚಪಾತಿ, ರೊಟ್ಟಿ, ದೋಸೆ ಜೊತೆ ತಿನ್ನಲಿಕ್ಕೂ ತುಂಬ ರುಚಿಯಾಗಿರುತ್ತೆ. ಎಳೆಯ ಹಲಸಿನಕಾಯಿ ಸಿಕ್ಕರೆ ಹೀಗೊಮ್ಮೆ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.